ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಕಸ್ತೂರಿ ಗಡ್ಡೆಗಳು ಅಥವಾ ಚಾಮದುಂಪಲು ಮಾಡುವ ವಿಧಾನ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾವಿಲ್ಲಿ ಈ ಚಾಮದುಂಪಗಳು ಅರ್ಧ kg ತೊಗೊಂಡಿದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ತುಂಬ ಕಮ್ಮಿಯಾಗಿ ಸಿಗೋದು, ತುಂಬ ರೇರು. ಕಸ್ತೂರಿ ಗಡ್ಡೆ ಅಲ್ವಾ, ಅದರಲ್ಲೇ ಚಿಕ್ಕದು ಈ ಕಡೆ ತುಂಬಾ ಸಿಗುತ್ತೆ. ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಕಡೆ ಒಳ್ಳೆ ರೆಸಿಪಿ ಇದು. ಇದರಲ್ಲಿ ತುಂಬ ಮಣ್ಣಿರುತ್ತೆ, ಹಾಗಾಗಿ ಒಂದು 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲಿ ಸೇರಿಸ್ಕೊಂಡು ಒಂದು ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಂಡು ಒಂದು 3 ವಿಜಿಲ್ ಬರೋ ತನಕ ಕೂಗಿಸ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಫ್ರೈ. ಡ್ರೈ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಬೆಂದಿದೆ. ಇವಾಗ ಇದನ್ನು ನೀರೆಲ್ಲ ತೆಗೆದುಬಿಟ್ಟು ತಣ್ಣಗೆ ಆಗೋ ತನಕ ಬಿಡೋಣ. ನೋಡಿ, ಸೇಮ್ ನಮ್ಮ ಆಲೂಗಡ್ಡೆ ಥರನೇ ಇವಾಗ ಇದರ ಸಿಪ್ಪೆಯನ್ನು ತೆಗಿಯೋಣ. ನಾವು ಆಲೂಗಡ್ಡೆ ಪಲ್ಯಗೆ ಥರ ಯಾವ ಥರ ಸಿಪ್ಪೆ ತೆಗಿತೀವೋ ಅದೇ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋದ್ರಿಂದ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ನೋಡಿದ್ರಲ್ಲ, ಹಿಂಗೆ ಇದೇ ಥರ ಎಲ್ಲವನ್ನು ಕೂಡ ಸಿಪ್ಪೆ ತೆಗಿಯೋಣ. ನೋಡಿ, ಎಲ್ಲ ಸಿಪ್ಪೆ ತೆಗೆದಿದ್ದೀವಿ. ಇವಾಗ ಒಂದೊಂದಾಗೆ ನೋಡಿ, ಸೈಜ್ ನೋಡಿಕೊಂಡು ನಿಮಗೆ ಎಷ್ಟು ಪೀಸಸ್ ಬೇಕೋ ಅಷ್ಟು ಪೀಸಸ್ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಾವು 3 ಅಥವಾ 4 ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇದೇ ಥರ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ನಾವು ಕಾರ್ನ್ಫ್ಲವರ್ ಯೂಸ್ ಮಾಡ್ತಾಯಿದ್ದೀವಿ. ನಾವಿಲ್ಲಿ 1 ಚಮಚ ಕಾರ್ನ್ಫ್ಲವರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಮಚ ಕಾರ್ನ್ಫ್ಲವರ್, ಹಂಗೆ ನಾವು ಇಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ ನಂತರ ಒಂದು ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನು ಒಂದೊಂದಾಗೆ ಸೇರಿಸ್ಕೊಳ್ಳೋಣ. ಎಣ್ಣೆಗೆ ಚೆನ್ನಾಗಿ ಡ್ರೀಪ್ ಫ್ರೈ ಮಾಡ್ಕೊಳ್ಳೋಣ. ನಾವಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಗೋಲ್ಡನ್ ಕಲರ್ ಬರೋ ತನಕ ಡ್ರೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ. ನಮಗೆ ಯಾವ ಥರ ಕ್ರಿಸ್ಪಿನೆಸ್ ಬೇಕೋ ಆ ಥರ ಇದನ್ನು ಡ್ರೀಪ್ ಫ್ರೈ ಮಾಡ್ಕೋಬೋದು. ಇದರಲ್ಲಿ ನಾವು ಇದೇ ಥರ ಆಲೂಗಡ್ಡೆ ಫ್ರೈ ಕೂಡ ಇದೇ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ತೊಗೊಳ್ತಾ ಇದ್ದೀವಿ. ತೊಗೊಂಡು ಇರೋವೆಲ್ಲ ಇದೇ ಥರನೇ ನಾವು ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಒಂದೊಂದಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಸೇರಿಸ್ಕೊಂಡು ಎಲ್ಲ ರೆಡಿಯಾಗಿದೆ. ಇವಾಗ ಅದೇ ಕಡೆಗೆ ಎಣ್ಣೆ ಎಲ್ಲ ತೆಗೆದುಬಿಟ್ಟು ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ, ಒಂದು 50 ಗ್ರಾಮ್ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, 1 ಇಡೀ ಕರಿಬೇವು ಸೊಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಕೂಡ ಸೇರಿಸ್ಕೊಳ್ಳೋಣ. ನಮಗೆ ಇದು ಗೊಜ್ಜು ಥರ ಬೇಕಂದ್ಕೊಂಡ್ರೆ ಇನ್ನೂ 1-2 ಟೊಮೊಟೊವನ್ನು ಸೇರಿಸ್ಕೋಬಹುದು. ಇದಕ್ಕೆ ನಾವು 1 ಚಮಚ ಧನಿಯಾ ಪೌಡರ್, 1/4 ಚಮಚ ಅರಿಶಿಣ, ಖಾರಕ್ಕೆ ಅರ್ಧ ಚಮಚ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಸಿ ಸ್ಮೆಲ್ ಹೋಗೋ ತನಕ ಬಿಟ್ಟಿದ್ದೀವಿ. ಇವಾಗ ನಾವು ಫ್ರೈ ಮಾಡಿ ತೊಗೊಂಡಿರುವಂಥ ಈ ಕಸ್ತೂರಿ ಗಡ್ಡೆಗಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ಲಿಮಿಟಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. 1/4 ಚಮಚ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾವು ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡೋರಲ್ಲ, ಇಷ್ಟ ಆದರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ. ನೀವು ತಪ್ಪದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.